ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿವತ್ತು ಟೊಮೆಟೊ ಸೂಪ್ ಮಾಡೋದಕ್ಕೆ ಮೊದಲು ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಒಂದು ಚಮಚ ಜೀರಿಗೆ, ಹಾಗೆ 5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಮೀಡಿಯಂ ಉರಿನ ಇಟ್ಕೊಂಡು 1 ನಿಮಿಷ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 3 ಜಾಮ್ ಟೊಮೆಟೊ ತಗೊಂಡು ಇದನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನೀವೇನಾದ್ರೂ ಸ್ವಲ್ಪ ಹುಳಿ ಇಷ್ಟಪಡೋದಾದ್ರೆ 2 ತರದ ಟೊಮೆಟೊನು ಸಮ ಸಮ ತಗೋಬಹುದು. ಟೊಮೆಟೊ ಹಾಕಿದ್ಮೇಲೆ ಮೊದಲೇ ಹಾಕಿರೋ ಮಸಾಲೆಗಳೆಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಬೇಗ ಮೆತ್ತಗಾಗಿ ರಸ ಬಿಡುತ್ತೆ. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ರಸ ಬಿಡೋ ತನಕ ಮೀಡಿಯಂ ಉರಿನ ಇಟ್ಕೊಂಡು ಹುರ್ಕೋಬೇಕು. ಹಾಗೆ ಮಧ್ಯ ಮಧ್ಯ ಸೌಟಿಂದ ಕೈ ಆಡಿಸ್ತಾ ಇರ್ಬೇಕು, ತಳ ಹಿಡಿಯೋದಕ್ಕೆ ಬಿಡಬಾರ್ದು. ಈ ತರ ಆಗೋದಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗತ್ತೆ. ಹಾಗೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ, ಈಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ನೀರ್ ಬಿಡೋದಕ್ಕೆ ಶುರುವಾಗಿದೆ. ಇವಾಗ ಫ್ಲೇಮ್ ನ ಆಫ್ ಮಾಡಿ ಬಿಸಿ ಕಡಿಮೆ ಆಗೋದಕ್ಕೆ ಬಿಡಬೇಕು. ಇದು ಬಿಸಿ ಸ್ವಲ್ಪ ಕಡಿಮೆ ಆದ್ಮೇಲೆ ಇದನ್ನ ನುಣ್ಣಗೆ ರುಬ್ಕೋಬೇಕು. ಬೇಯಿಸಿರೋ ಪದಾರ್ಥಗಳು ಬಿಸಿ ಕಡಿಮೆ ಆಗೋಷ್ಟರಲ್ಲಿ ಸೂಪ್ಗೆ ಗಾರ್ನಿಶ್ ಮಾಡೋದಕ್ಕೆ ಬ್ರೆಡ್ ನ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೆ 1 ಪೀಸ್ ಬ್ರೆಡ್ ನ ತಗೊಂಡು ಅದನ್ನ ಒಂದು ಪ್ಯಾನ್ ಗೆ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ, ಬೆಣ್ಣೆ, ಎಣ್ಣೆ ಯಾವ್ದಾದ್ರೂ ಬಳಸಬಹುದು. ಎಣ್ಣೆಗಿಂತ ತುಪ್ಪ ಅಥವಾ ಬೆಣ್ಣೆ ಬಳಸೋದ್ರಿಂದ ರುಚಿನೂ ಜಾಸ್ತಿ ಆಗತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಈಗ ಬ್ರೆಡ್ ನ ಇನ್ನೊಂದ್ ಬದಿಗೆ ತಿರುಗಿಸಿ ಹಾಕಿ ಇನ್ನೊಂಚೂರು ತುಪ್ಪ ಸವರ್ತಾ ಇದ್ದೀನಿ. ಮಧ್ಯ ಮಧ್ಯ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮೀಡಿಯಂ ಊರಿನ ಇಟ್ಕೊಂಡು ಬ್ರೆಡ್ ನ ಗರಿ ಗರಿ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ತೀರಾ ಸೀದೋಗೋದಕ್ಕೆ ಬಿಡಬಾರ್ದು. ನೋಡಿ, ಇಷ್ಟ ಆದ್ರೆ ಸಾಕಾಗತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಬ್ರೆಡ್ ಪೀಸ್ ತಣ್ಣಗಾದ್ಮೇಲೆ ಇದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೋಬೇಕು. ನೋಡಿ, ಈಗ ಬೇಯಿಸಿರೋ ಪದಾರ್ಥಗಳೆಲ್ಲ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಲೋಟ ನೀರ್ನ ಪ್ಯಾನ್ ಗೆ ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ರುಬ್ಕೊಂಡ್ ಆಗಿದೆ. ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಮತ್ತೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ಮೊದಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಒಂದು ದೊಡ್ಡ ಸ್ಟ್ರೈನರ್ ಹಾಕಿ ಸೋಸ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಈ ತರ ಸ್ಟ್ರೈನರ್ ಇಲ್ಲ ಅಂತಂದ್ರೆ ಕಾಫಿ ಟೀ ಎಲ್ಲ ಸೋಸ್ತೀವಲ್ಲ, ಆ ತರ ಸ್ಟ್ರೈನರ್ ತಗೋಬಹುದು. ಹಾಗೆ ಮಿಕ್ಸಿ ಜಾರಲ್ಲಿ ರುಬ್ಬಿರೋ ಮಿಶ್ರಣ ಸ್ವಲ್ಪ ಉಳಿದಿತ್ತು. ಅದಕ್ಕೆ 1 ಲೋಟ ನೀರ್ ಹಾಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೀರ್ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಸೋಸ್ಕೋಬೇಕು. ನೋಡಿ, ಉಳಿದಿರೋ ವೇಸ್ಟ್ ನ ತೆಗೆದ್ಬಿಡ್ಬೇಕು, ಮತ್ತೆ ಇದನ್ನ ಹಾಕಕ್ ಹೋಗ್ಬಾರ್ದು. ಆಮೇಲೆ ಇದಕ್ಕೆ ಅರ್ಧ ಲೋಟ ನೀರ್ ಹಾಕ್ತಾ ಇದ್ದೀನಿ. ನೀರ್ ಹಾಕಿದ್ಮೇಲೆ ಒಂದ್ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ಉರಿ ಮಾತ್ರ ಮೀಡಿಯಂ ಆಗಿನೇ ಇಟ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಬೇಯಿಸುವಾಗ್ಲೂ ಉಪ್ಪನ್ನ ಹಾಕಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಆಮೇಲೆ 1 ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ. ಉಪ್ಪು ಸಕ್ಕರೆ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಈಗ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ 1 ಚಮಚ ಕಾಳ್ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಚಮಚ ಗರಂ ಮಸಾಲಾ ಪುಡಿ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಸೂಪ್ ಅಂದ್ರೆ ಸ್ವಲ್ಪ ಕ್ರೀಮಿ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗೋದಕ್ಕೆ 2 ಚಮಚ ಕಾರ್ನ್ ಫ್ಲೋರ್ ನ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪನೂ ಗಂಟಿಲ್ದೇ ಇರೋ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ ಫ್ಲೋರ್ ನೀರ್ನ ಕುದಿತಾ ಇರೋ ಟೊಮೆಟೊ ಸೂಪ್ಗೆ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿರೋ ನೀರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಕೋಬಾರ್ದು. ಒಂದು ಕುದಿ ಬಂದ್ರೆ ಸಾಕು. ತುಂಬಾ ಗಟ್ಟಿ ಏನಾದ್ರೂ ಆದ್ರೆ ಒಂದ್ ಅರ್ಧ ಲೋಟ ನೀರ್ನ ಬೇಕಾದ್ರೆ ಸೇರ್ಸ್ಕೋಬಹುದು. ನೋಡಿ, ಈಗ ಕುದಿತಾ ಇದೆ. ತುಂಬಾ ಗಟ್ಟಿನೂ ಬೇಡ, ತುಂಬಾ ತೆಳುನೂ ಬೇಡ. ನೋಡಿ, ಈ ತರ ಇದ್ರೆ ಸಾಕಾಗತ್ತೆ. ಈಗ ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ. ಈಗ ರೆಡಿಯಾಗಿರೋ ಟೊಮೆಟೊ ಸೂಪ್ ನ ಒಂದು ಕಪ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಗಾರ್ನಿಶಿಂಗ್ ರೋಸ್ಟ್ ಮಾಡಿ ಪೀಸ್ ಮಾಡ್ಕೊಂಡಿರೋ ಬ್ರೆಡ್ ಪೀಸ್ ನ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪಿನ ಎಲೆನ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ರುಚಿಯಾದ ಟೊಮೆಟೊ ಸೂಪ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.